ನಾನು ಹೋಗ್ತೀನಿ. ನಮ್ಮ ಶೋಭಕ್ಕನಿಗೆ ನಾನು ಫೋನ್ ಮಾಡಿದ್ದೆ ನಂಬರ್ ತಗೊಂಡು, ಅದಕ್ಕೇ ಬಾ ಅಂತ ಹೇಳಿ ಹೇಳೈತೆ ನಮ್ಮ ಶೋಭಕ್ಕ. ಅದಕ್ಕೇ ನನಗೆ ಇಲ್ಲಿ ಬೇಜಾರಾಗೈತೆ. ಏನೋ ಕಷ್ಟಕ್ಕೆ ತವ್ರ ಮನೆ ಐತೆ ಅಂತ ಹೇಳಿ ತವ್ರ ಮನೆಗೆ ಬಂದೆ. ಅವರೆಲ್ಲ ನನಗೆ ಅಷ್ಟೊಂದು ಬೈತಾಯಿದ್ರು. ಅವಳು ನನ್ನ ಹೊಡೆದ್ಲಲ್ಲ, 2 ಕಪಾಳಕ್ಕೆ ಬಾರಿಸಿದ್ಲಲ್ಲ. ಅವಳು ಎದುರಿಗೆ ಅವ್ರು ಅಷ್ಟೊಂದು ನಂಬ್ತಿದ್ರು. ಅವ್ರು 4 ಜನ ಸೇರಿಕೊಂಡು ನೀನೊಂದು ಮಾತಾಡಲಿಲ್ಲಲ್ಲಮ್ಮ, ಒಂದು ಮಾತಾಡಲಿಲ್ಲ, ಅವ್ನು ಬೈಲಿಲ್ವಲ್ಲ. ಮಗಳನ್ನ ಎಷ್ಟು ಸದ್ರ ಮಾಡಿದೆ. ನೀನೇ ಇಷ್ಟು ನನಗೆ ಎಲ್ಲೂ ಸದ್ರ ಕೊಟ್ಟರೆ ಅವ್ರು ಬಿಡ್ತಾರ? ನನಗೆ ಮರ್ಯಾದೆ ಕೊಡ್ತಾರ ಅವರು? ನನಗೆ ಇನ್ಯಾವತ್ತೂ ಅವ್ರು ಮರ್ಯಾದೆ ಕೊಡಲ್ಲ ಬಿಡು. ಅವ್ರ ಅಮ್ಮನೇ ಕೇಳಲ್ಲ ಅವಳವ ಅಂತೇಳಿ ನನಗೆ ಮರ್ಯಾದೆ ಕೊಡಲ್ಲ. ಅದಕ್ಕೆ ನಾನು ಇರಲ್ಲ, ಹೋಗ್ತೀನಿ. ನಮ್ಮ ಶೋಭಕ್ಕರ ಮನೆಗೆ ಹೋಗಿ 1-2 ದಿವಸ ಸುಮ್ಮನೆ ಅಲ್ಲೇ ಇದ್ದು ಬರ್ತೀನಿ. ನನ್ನ ಮನಸ್ಸಿಗೆ ತುಂಬ ಬೇಜಾರಾಗೈತೆ, ತುಂಬ ಬೇಜಾರಾಗೈತೆ ನನಗೆ. ಬೇಕಿದ್ರೆ ಬರಲಿ, ನಾನು ಎಲ್ಲಿರ್ತೀನಿ ಅಲ್ಲಿ ಕರ್ಕೊಂಡು ಹೋಗೋಕ್ಕಷ್ಟೇ. ಅವಳ ಮನೆಗೆ ಬಂದೇನು ಹೆಣ್ಣು ಮಾಡ್ಕೊಂಡು ಹೋಗಿರಲಿಲ್ಲ ಕಣೆ. ನೀನು ಅಲ್ಲಿಗೆ ಹೋದ್ರೆ ಅಲ್ಲಿ ಬಂದು ಕರ್ಕೊಂಬರೋಕ್ಕೆ. ಸುಮ್ಮನೆ ನೆಟ್ಟಿಗೆ ಇರೋದು ಕಲಿ ಅಂತ ಹೇಳಿದ್ದು ತಪ್ಪೆ. ಅವ್ರು ಸರಿಯಾಗಿ ಹೇಳಿರು. ನೀನು ಹಂಗೆ ಆದೆ ಬೀದೆಗೆಲ್ಲ ಹಂಗೆ ಮಾತಾಡೋದ, ಹುಡುಗಿನ ಬೈಯೋದು ಅದೆಲ್ಲ ಮಾಡಬೇಡ. ನಿಂದು ತಪ್ಪು ಸ್ನೇಹ, ನಿಂದು ತಪ್ಪಾಗಿರೋದಕ್ಕೆ ನಾನು ತಪ್ಪು ಅಂತ ಹೇಳಿದ್ದು. ನಾನಿಲ್ಲಾಂದ್ರೆ ನಾನು ಸರಿಯಾಗೇ ಮಾತಾಡ್ತಿದ್ದೆ. ನಾನು ನನ್ನ ಮಗಳ ಅಂಥದ್ದು ಮಾಡಿಲ್ಲ ಕಣಮ್ಮ ಅಂತಿದ್ದೆ ನಾನು. ನೀನು ಹಂಗೆ ಮಾಡ್ತಾ ಇದೀಯ. ಸುಮ್ಮನೆ ಇರಮ್ಮ ಅಂತ ಹೇಳಿದ್ರು ಕೇಳಲ್ಲ. ಏನು ಟೆನ್ಷನ್ ತಗೊಂಡು ಇಲ್ಲದ್ದೆಲ್ಲ ತಲೆ ಕೆಡಿಸ್ಕೊಂಡು ನಮಗೂ ತಲೆ ಕೆಡಿಸ್ತೀಯ. ಎಷ್ಟು ಒಳ್ಳೆ ಮಾತನಾಗ ಹೇಳೋಣ. ಹೋಗ್ತೀಯಾ? ಹೋಗು. ಕಳ್ಸತ್ತ ತಸಿಗೆ ಹೋಗ್ಲಿ ಹೇಳು. ಹೋಗಿ ಅವ್ರ ಮನೆಯಾಗೆ ಇರಲಿ ಹೇಳು. ಹೋಗಿ ಬಿದ್ದಿರೋಗ ಅವ್ರ ಮನೆಯಾಗೇನೆ ಹೋಗು. ನಮ್ಮ ಮರ್ಯಾದೆ ಎಲ್ಲ ಕಳಿತಿ ಅತ್ಲಾಗೆ ಹೋಗತ್ಲಾಗೆ. ನೆಮ್ಮದಿಗಿರೋ ಕಾಲದಾಗೆ ನನಗೆ ಎಂತೆಂಥ ಮಾತು ಬೈದು ಬಿಡೋಣಮ್ಮ ಅನ್ನಿಸ್ತೈತಿ. ಏನು ಮಾಡೋಣ, ಸುಮ್ಮನೆ ಆಗ್ತಾಯಿದ್ದೀನಿ. ಸಿಟ್ಟು ಕಂಟ್ರೋಲ್ ಮಾಡ್ಕೊಂತ ಇದ್ದೀನಿ. ಸ್ವಲ್ಪ ಪರಿಜ್ಞಾನ ಇರಬೇಕು, ಬುದ್ಧಿವಂತಿಕೆ ಇರಬೇಕು. ಸ್ವಲ್ಪ ಎಲ್ಲರಿಗೂ ಸಿಟ್ಟು ಬರುತ್ತೆ. ಸಿಟ್ಟಿನಾಗ ಒಳ್ಳೆ ಮಾತು ಬರೋಲ್ಲ, ಬಡತನದಾಗ ಒಳ್ಳೆ ಊಟ ಸಿಗಲ್ಲ ಅಂತ ಹೇಳಿ ಹೇಳಿದ್ದಾರೆ. ನೀನು ಸಿಟ್ಟು ಸ್ವಲ್ಪ ಕಂಟ್ರೋಲ್ ಮಾಡ್ಕೆ ಸ್ನೇಹ. ಒಳ್ಳೆ ಮಾತನಾಗ ಹೇಳ್ತಾ ಇದ್ದೀನಿ, ಸ್ವಲ್ಪ ಕಂಟ್ರೋಲ್ ಮಾಡ್ಕೆ ಮತ್ತು ಕಲಿ. ಎಷ್ಟಾನ ಹಾರಾಡಬೇಡ. ಹೋಗ್ತೀಯಾ ಶೋಭರ ಮನೆಗೆ ಹೋಗ್ತೀಯಾ? ಹೋಗಿ ಅಲ್ಲೇ ಇದ್ಬಿಡು. ನಮ್ಮ ಮನೆಗೆ ಬರಲೇಬೇಡ, ಹೋಗು. ಯಾರು ಇದ್ದಾರಪ್ಪ ನನಗೆ ಸಪೋರ್ಟ್ ಮಾಡೋಕ್ಕೆ? ನನ್ನ ತಮ್ಮನೂ ಬೈತಾನೆ, ನೀನೂ ಬೈತೀಯ. ಅಪ್ಪ ಆಗಿರೋದು ಅಮ್ಮನೂ ಬೈತೈತೆ. ಎಲ್ಲಿಗೆ ಹೋಗೋಕ್ಕಾಗುತ್ತೆ ಮತ್ತೆ? ನಾನು ಎಲ್ಲರೂ ಹಿಂಗೆ ಆಡಿರಿ. ನನಗೆ ಯಾರು ಸಪೋರ್ಟ್ ಮಾಡ್ತೀರೋ ಹೇಳ್ರಿ. ನನಗೆ ಎಷ್ಟು ಬೇಜಾರಾಗುತ್ತೆ. ನಿಮ್ಗೆ ಆಗಲಿಲ್ಲ ಎಷ್ಟು ಬೇಜಾರಾಗೋದು ಹೇಳಮ್ಮ ಹಿಂಗೆ ಮಾಡಿದ್ರೆ? ನನಗೆ ಯಾರು ಸಪೋರ್ಟ್ ಮಾಡ್ತಾ ಇದ್ದೀರಾ? ನೀವು ಯಾರು ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ. ನಾನು ಅದಕ್ಕೆ ಇನ್ನೊಂದು ಕ್ಷಣನೇ ಮನೆಯಾಗಿರಲ್ಲ. ನಾನು ಶೋಭಕ್ಕರ್ ಅವ್ರಿಗೆ ಹೋಗ್ತೀನಿ, ಶೋಭಕ್ಕರ್ ಮನೇಲಿ ಇರ್ತೀನಿ ನಾನು ಅಷ್ಟೇ. ನಾನು ನಮ್ಮ ದೊಡ್ಡಮ್ಮನಿಗೆ ಫೋನ್ ಮಾಡಿದ್ದೆ, ಬಾರಮ್ಮ 1-2 ದಿವಸ ಇರ್ಮಂತೆ ಬಾ ಅಂತ ಹೇಳೈತವ ಅಕ್ಕಯ್ಯನು. ಅದಕ್ಕೇ ಹೋಗಿ ನಾನು ಪಾಡಿಗೆ ನಾನು ಅಲ್ಲಿ ಇರ್ತೀನಿ 1-2 ದಿವಸ. ಯಾರೋ ನಾನು ಮಾತಾಡ್ಸಕ್ಕೆ ಬರಬೇಡ್ರಿ, ಕರಿಯಕ್ಕೆ ಬರ್ರಿ, ಸತ್ತೋಳೆ ಅಂದ್ಕೊಬಿಡ್ರಿ. ಯಾರ್ದು ಸಪೋರ್ಟ್ ಇಲ್ಲ ಅಂದಮೇಲೆ ನನಗೆ ಹೆಂಗಿರೋಕ್ಕಾಗುತ್ತೆ? ಅಲ್ಲ, ನೀನೇನೇ ನಮ್ಮ ಅಮ್ಮ ಆಗಿರೋಳು ನನ್ನ ಇಷ್ಟೊಂದು ಅವ್ರ ಎದುರಿಗೆ ಬೆಲೆ ಕಳಿತೀಯಲ್ಲ. ನನಗೆ ಸ್ವಲ್ಪನಾದರೂ ನೀನು ಅವ್ರು ನನ್ನೇ ಬೈತಿ ಹೊರ್ತು ಅವ್ರು ನಾನು ಮಾತು ಕೇಳೋಂಗಿಲ್ಲ. ಇರಲಿ ಹೇಳು, ಮಕ್ಕಳನ್ನ 3ನೇ ಮುಂದೆ ಬಿಟ್ಕೊಡ್ಬಾರ್ದು. ಮಕ್ಕಳನ್ನ ಬಿಟ್ಕೊಡ್ಬಾರ್ದು. ನೀನೇ ಬಿಟ್ಕೊಟ್ಟೆ. ಅಮ್ಮ ಆಗಿರೋಳು ನಮ್ಮನ್ನು ಬಿಟ್ಕೊಟ್ಟಿದ್ದಕ್ಕೆ ಅವ್ರು ಎಷ್ಟು ಲೂತ್ ತಗೊಂತಾರೆ ಇನ್ನು ನೋಡು. ನನಗೇನಲ್ಲಿ 3 ಕಾಸಿನ ಬೆಲೆ ಇಲ್ಲ ಬಿಡು. ಅವ್ರ ಅಮ್ಮನೇ ಬೆಲೆ ಕೊಡಲ್ಲ, ಅವ್ರ ಅಮ್ಮನೇ ಅವಳನ್ನ ಸೇರಲ್ಲ, ಅವ್ರ ಅಮ್ಮನೇ ಹಿಂಗೆ ಅಂತ ಹೇಳಿ ಎಷ್ಟು ನನ್ನ ಅಸಾದ್ರ ತಗೊಂತಾರೆ ನೋಡ್ತೀರಿ. ಅದಕ್ಕೆ ಮತ್ತೆ ನೀನು ಸ್ವಲ್ಪ ಬಿಗಿಯಾಗಿದ್ದರೆ ನನಗೆ ಹಿಂಗೆಲ್ಲ ಅಂತಿರ್ಲಿಲ್ಲ. ಅವ್ರ ಮನೆ ತಕ್ಕ ಬಂದು ಅವಳು ವರ್ಷಿ ತಗೊಂಬಳು ಕೈ ಮಾಡ್ತಾನೆ ಇರಲಿಲ್ಲ. ಅವಳು ಬಂದು ನನ್ನ ಮೇಲೆ ಕೈ ಮಾಡಬೇಕಂದ್ರೆ ಎಷ್ಟಿರಬೇಡ, ನನಗೆ ಎಷ್ಟು ಹೊಟ್ಟೆ ಉರಿಬೇಡ. ನೀನು ಒಳ್ಳೆಯವಳಲ್ಲ ಕಣೆ ಅಂತಾಳಲ್ಲ. ನಾನೇನು ಮಾಡಿದ್ದೀನಿ ಅಂಥದ್ದು ಒಳ್ಳೆಯವಳಲ್ಲ ಅಂತ ಹೇಳೋಕ್ಕೆ? ನಾನೇನು ಮಾಡಿದ್ನಂತ ನೀನು ಕೇಳತ್ತೀಯ? ಅವಳೇನು ಮಾಡ್ಯವಳ ಅಂಥದ್ದು? ನಾನು ಕೇಳೋದಕ್ಕೆ ಉತ್ತರ ಕೊಡು ಫಸ್ಟ್. ಯಾವ ಉತ್ತರ ಕೊಡೋದು ಬೇಡ, ಏನು ಬೇಡ. ನಡಿ ಹಸಿಕ್ಕೆ ಅಷ್ಟೇ. ಹೋಗ್ತೀಯಾ? ಹೋಗಿರೋಗು. ನಾವೇನು ನಿನಗೆ ಮಾಡೋಕ್ಕೋಗಲ್ಲ. ಸುಮ್ಮನೆ ಇರತ್ಲಾಗ ಹೋದ್ರೆ ಹೋಗ್ಲಿ, ತಲೆ ಕೆಡಿಸ್ಕೊಬೇಡ. ನಮಗೆ ಬದುಕು ಏನಪ್ಪ ಬಾಳೇನಪ್ಪ ಅಂತೇಳಿ ನಾವು ಯೋಚನೆ ಮಾಡ್ತೀವಿ. ನಾವು ತಲೆ ಕೆಡಿಸ್ಕೊಂಡು ಕುಕ್ಕಮಕ್ಕಾಗಲ್ಲ. ಸರಿ ಬಿಡಪ್ಪ, ನೀನು ತಲೆ ಕೆಡಿಸ್ಕೊಬೇಡ, ಅಮ್ಮನೂ ತಲೆ ಕೆಡಿಸ್ಕೊಂಬದು ಬೇಡ. ನನ್ನ ಪಾಡಿಗೆ ನಾನು ಹೋಗ್ತೀನಿ ಬಿಡು. ಯಾರೋ ನನಗೆ 3ನೇವರು ಕಡೆಗಳು ಅಂತವ್ರು ನನಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ, ಎಷ್ಟು ಸ್ನೇಹ. ನೀನು ಹಂಗೆ ಹಿಂಗೆ ಅಂತೇಳಿ ಎಷ್ಟು ಶೋಭಕ್ಕರು ದೊಡ್ಡಮ್ಮನ ಮಗಳದು ಎಷ್ಟು ನನಗೆ ಇದು ಮಾಡುತ್ತೆ. ನೀವು ತಂದೆ ತಾಯಿ ಆಗಿರೋರು ಒಂದಿಷ್ಟನ ನನಗೆ ಸಪೋರ್ಟ್ ಮಾಡಲಿಲ್ಲ ಅಂದಮೇಲೆ ನನಗೆ ಎಷ್ಟು ಬೇಜಾರಾಗುತ್ತೆ ಹೇಳ್ರಿ. ನೀವು ಒಂದಿಷ್ಟನ ನನಗೆ ಸಪೋರ್ಟ್ ಮಾಡಿದರೆ ಯಾವುದ್ರಾಗಲಿ ಬಂದಾಗಿಂದ ನೋಡ್ತಾ ಇದ್ದೀನಿ. ಯಾವುದೇ ಒಂದು ಮಾತು ಬರಲಿ ಹೇಳು. ಮಗಳು ಕಡೆಗೆ ಒಂದು ಮಾತಾಡಿಲ್ಲ ನೀವು. ಯಾಕಲಕ್ಕ ಏನಾಯ್ತು? ಯಾಕೆ ಇಷ್ಟೊಂದು ಎಗರಾಡ್ತಾ ಇದ್ದಾಳೆ? ಅಲ್ಲ, ಅವರು ಬಂದಿದ್ರು 4 ಜನನು. ನೀನು ಹಿಂಗೆ ಮಾತಾಡಬಾರ್ದು, ನೀನು ಹಿಂಗೆ ಅನ್ಬಾರ್ದು. ನಮ್ಮನ್ನು ಒಳ್ಳೆಯರಲ್ಲ ಅಂತೇಳಿ ಎಲ್ಲ ತಾವು ಅಂತಾಳೆ. 4 ಜನನು ಅವರು ಒಳ್ಳೆಯರಲ್ಲ ಹಂಗೆ ಹಿಂಗೆ ಅಂತೇಳಿ ಹೇಳ್ತಾಳೆ. ಅದಕ್ಕೇ ನಮ್ಮನ್ನು ಹಂಗೆ ಅನ್ಬೇಡ ನೀನು ಅಂತ ಹೇಳಿದ್ರು ಅವರೆಲ್ಲರೂ ಬಂದು. ಹಂಗೆ ಅನ್ಬೇಡ ನೀನು ಅಂತ ಮಾತ್ರ ಮಾತಾಡಬೇಡ ನೀನು. ಒಳ್ಳೆಯರಲ್ಲ 4 ಜನ ಅಕ್ಕ ತಂಗಿಯರವ್ರು ಒಳ್ಳೆಯರಲ್ಲ ಹಂಗೆ ಹಿಂಗೆ ಅಂತೇಳಿ ನೀನು ಮಾತಾಡೋದು ಸರಿ ಇರಲ್ಲ ಸ್ನೇಹ. ಹಂಗೆ ಮಾತಾಡಬೇಡ ಅಂದ್ರೆ ನಾನೇನಂದೆ? ನೀನು ಹಂಗೆ ಮಾತಾಡ್ಬಾರ್ದು ಕಣೆ. ನೀನು ಮಾತಾಡೋದು ತಪ್ಪು. ಮಾತಾಡ್ತೀನಿ, ಮಾತಾಡೋದೇನೆ ಹಂಗೆ ಹಿಂಗೆ ಅಂತ ಮಾತಾಡಿರಿ. ಅದಕ್ಕೆ ಅವರು ಸಿಟ್ಟು ಬಂದು ಅವಳು ವರ್ಷಿತ 1-2 ಕಪಾಳಕ್ಕೆ ಬಾರಿಸಿದ್ಲು. ಅದೇ ಬೇಡಮ್ಮ, ನಾನೆಲ್ಲ ಹೇಳ್ತೀನಿ ಅಂದೆ. ಏನು ಹೇಳ್ತೀಯಕ್ಕ ನೋಡಕ್ಕ ಹೆಂಗೆ ಮಾತಾಡ್ತಾಳೆ? ನಾವೇನಕ್ಕ ಅನ್ಯಾಯ ಮಾಡಿದ್ದೀವಿ? ಏನೋ ನಾವು ನಿಮ್ಗೇನೋ ನಮ್ಮ ಮೋಸ ಮಾಡಿದ್ದೀವ? ಏನೋ ಅನ್ಯಾಯ ಮಾಡಿದ್ದೀವ? ಏನೋ ನಿಮ್ದು ಹಳೆ ಮನೆ ಬಾರ್ಸಕ್ಕೊಂಡಿದ್ದೀವ? ಹಳೆ ಮನೆ ತಗೊಂಡಿದ್ದೀವ ನಿಮ್ದು?
ದುಡ್ಡೇನಾದ್ರು ಇಸ್ಕೊಂಡು ಮೋಸ ಮಾಡಿದೀವ ನಿಮಗೆ? ಏನು ಮೋಸ ಮಾಡಿದೀವಕ್ಕ ಅಂತ ಹೇಳಿ ಅವರೆಲ್ಲ ಬಂದು ಕೇಳಿದ್ರು 4 ಜನ. ನಾನು ಅದಕ್ಕೆ ಏನು ಉತ್ತರ ಕೊಡೋಣ? ಇಲ್ಲ ಕಣಮ್ಮ, ನಮ್ದು 1 ರೂಪಾಯಿ ನೀವು ತಿಂದಿಲ್ಲ, ನಾನು ನಿಮ್ಮನ್ನು ತಿಂದಿಲ್ಲ, ನೀವು ನನ್ನನ್ನು ತಿಂದಿಲ್ಲ. ಇನ್ನು ಇವತ್ತು ಅವರೇ ಎಲ್ಲ ನನ್ನ ಮಗಳಿಗೆ ಒಳ್ಳೇದು ಮಾಡಿದ್ದಾರೆ ಹೊರತು ನಾನು ಅವ್ರಿಗೇನು ಅನ್ಯಾಯ ಮಾಡಿಲ್ಲ, ಅವರು ನನಗೇನು ಅನ್ಯಾಯ ಮಾಡಿಲ್ಲ. ಅವರಿಂದ ನನಗಿನ್ನೂ ಒಳ್ಳೇದಾಗೈತಿ ಇನ್ನು ಹೇಳ್ಬೇಕಂದ್ರೆ. ಅದಕ್ಕೆ ಹೇಳ್ದೆ, ಅಮ್ಮಯ್ಯ ಒಂದು ಮಾತು ಹೇಳಲ್ಲ ಅಂತೇಳಿ ಹೇಳು ಹೋಗಿದ್ದಾಳೆ. ನೋಡು ಅಲ್ಲಿಗೆ ಹೋಗಿರೋದು ಹೋಗ್ತೀನಿ ಅಂತ ಹೊರಟಾಳೆ. ನಮ್ಮ ಅಕ್ಕರು ನಮ್ಮ ಶೋಭಿ ಊರಿಗೆ ಹೋಗ್ತಾಳೆ ಅಂತ ಅವಳು ಒಳ್ಳೆಯಲ್ಲ, ಇಲ್ಲದೆಲ್ಲ ಹೇಳ್ಕೊಡ್ತಾಳೆ ಅಂತ ಹುಡುಗಿ ಹೋಗೋ ಅಂಥದ್ದೇನು ಅಂತ ನಾನು ಕೇಳೋದು. ಬೇಡ, ಯಾವ ದೊಡ್ಡಪ್ಪನ ಮಕ್ಕಳು ಆಗಲ್ಲ, ಯಾವ ದೊಡ್ಡಮ್ಮನ ಮಕ್ಕಳು ಆಗಲ್ಲ, ಯಾವ ಮಾಮರು ಆಗಲ್ಲ, ಅಣ್ಣ ತಮ್ಮಗಳು ಆಗಲ್ಲ, ಯಾರೂ ಆಗಲ್ಲ. ಕಟ್ಕೊಂಡಿರೋ ಗಂಡ ನಮ್ಮ ಮನೆ, ಅಂದಮೇಲೆ ಮಕ್ಕಳು, ನಮ್ಮ ಮಕ್ಕಳು ಕಟ್ಕೊಂಡಿರೋ ಗಂಡ ನಮ್ಮ ಮನೆ ಅಷ್ಟು ಬಿಟ್ಟರೆ ಯಾರೂ ಆಗಲ್ಲ. ನೀನು ನೋಡು, ಯಾರು ಆಗಲ್ಲ. ನೀನು ಎಲ್ಲಿ ಹೋದ್ರೂ ಸ್ನೇಹ, ನೀನು ಎಲ್ಲಾದರೂ ಬರಲೇಬೇಕು. ನಾನು ನಿನಗಿನ್ನ ಅಪ್ಪನಾಗೆ ನಾನು ಬೇಜಾರು ಮಾಡ್ಕೊಂಡು, ನಾನು ಎಲ್ಲ ಜಗಳ ಮಾಡ್ಕೊಂಡು, ನೀನು ಯಾರು ಜಗಳ ಮಾಡ್ತಿರೋದು? ನಂದು ಇದಕ್ಕಿನ್ನ ಅಪ್ಪನ ಜಗಳ ಆಗೈತಿ. ಒಂದೊಂದಲ್ಲ, ನಮ್ಮ ಇದ್ರಾಗೂ ನಡೆದಿರೋದು. ಈಗ ನಾನೇನು ಇವತ್ತು ದೊಡ್ಡ ಸಾಚ ಅಂತ ಹೇಳ್ತಾ ಇಲ್ಲ, ನಾನು ಅನುಭವಿಸಿರೋದು ಕೇಳ್ತಾ ಇರೋದು. ಎಲ್ಲೋದ್ರೂ ಮನೆಗೆ ಬರಲೇಬೇಕು, ಎಲ್ಲೋದ್ರೂ ಮನೆಗೆ ಬಂದು ಇರಲೇಬೇಕು. ಸಾವಿರ ಇರ್ತಾವೆ ಮನೆಯ ಮೇಲೆ. ಎಲ್ಲರ ಮನೆಗೂ ಬೇಜಾರಾಗುತ್ತೆ, ಎಲ್ಲರ ಮನೆಗೂ ಜಗಳ ಅಂಬೋದು ಎಲ್ಲ ಇದ್ದೇ ಇರುತ್ತೆ. ಮನ್ಸಿಗೆ ಬೇಜಾರಾದಾಗ ಸುಮ್ಮನೆ ಇದ್ದು ಬಿಡ್ಬೇಕು, ಸುಮ್ಮನೆ 1 2 ದಿವಸ. ಅಕ್ಕ ಏನು ಮಾಡೋಣ ಅಕ್ಕ, ನನಗೆ ಯಾರು ಸಪೋರ್ಟು ಇಲ್ಲ. ಯಾರು ಸಪೋರ್ಟು ಇಲ್ಲ ಅಂದಮೇಲೆ ಏನು ಮಾಡೋದು ಹೇಳಿ? ನಮ್ಮಮ್ಮ ಅವ್ರ ಎದುರಿಗೆಲ್ಲ ನಾನು ಸಾಧನೆ ಮಾಡಿದರೆ ಅವ್ರು ನಾಳೆ ಹೊತ್ತಿನಾಗ ನಾನು ತಗ್ಗಿ ಹೋಗಿ ನಾನು ಅವ್ರ ಜೊತೆ ಜೀವನ ಮಾಡಿದ್ರು ನನಗೆ ಬೆಲೆ ಕೊಡ್ತಾರೇನಕ್ಕ? ಬೆಲೆ ಕೊಡಲ್ಲ. ನಮ್ಮ ಅತ್ತೆ ಆಗಲಿ, ಇವ್ರ ಅಕ್ಕ ತಂಗಿಯರಾಗಲಿ ಯಾರೂ ಬೆಲೆ ಕೊಡಲ್ಲ. ಈಗ ನಾನು ಬೇಕಾದರೆ ನಾನು ತಪ್ಪಾಯಿತು ಅಂತ ನಾನು ಕ್ಷಮೆ ಕೇಳಿ ಹೋಗ್ಬೋದು. ಆದರೆ ನನಗೆ ಅಲ್ಲಿ ಸಿಗೋ ಮರ್ಯಾದೆನೇ ಬೇರೆ, ನನಗೆ ಅಲ್ಲಿ ಸಿಗೋ ಮಾತುಗಳಾಗಿರ್ಬೋದು, ನನಗೆಷ್ಟು ನನಗೆ ಅವಮರ್ಯಾದೆ ಮಾಡ್ತಾರೆ ಅಂದರೆ ನಿಜವಾಗ್ಲೂ ನಮ್ಮ ಅಮ್ಮನೇ ನನಗೆ ಬೆಲೆ ಕೊಡಲಿಲ್ಲ ಅಂದಮೇಲೆ ನಾನು ಇರೋದಿಲ್ಲ ಅಷ್ಟೇ. ನನಗೆ ಅವ್ರ ಹತ್ರ ಹೋಗಿ ನನ್ನ ಬೆಲೆ ಕಳ್ಕೊಳ್ಳೋದಕ್ಕೆ ತಯಾರಿಲ್ಲ. ನೀವು ತಗ್ಗೋದ್ರೂ ಅವ್ರು ನನಗೆ ಬೆಲೆ ಕೊಡಲ್ಲ ಅನ್ನೋದು ಗೊತ್ತೈತಿ. ಅವ್ರು ನನ್ನ ನಾಳೆ ಇವಾಗ ಕೀಳಾಗಿ ನೋಡ್ತಾ ಇದ್ದಾರೆ. ಇವಾಗ ಶಾಂತಜ್ಜಿನೇ ಆಗಿರ್ಬೋದು, ಇವರೇ ಆಗಿರ್ಬೋದು ಹೆಣ್ಮಕ್ಳು. ಅದಕ್ಕೆ ಯಾಕೆ ಮಕ್ಕ ಕಂಡ್ರೆ ತಾನೇ ಇವಾಗ ಇದಿಷ್ಟೆಲ್ಲ ಬರೋದು ಏನಕ್ಕಕ್ಕ? ನನಗೆ ಸುಮ್ಮನಿರೋಕ್ಕಾಗಲ್ಲ. ಅವ್ರು ನೋಡಿದ್ರೆ ಮಾತಾಡಿಸ್ಬೇಕು ಅನಿಸುತ್ತೆ. ಮಕ್ಕ ನೋಡಿದ ತಕ್ಷಣ ನನ್ನ ಗಂಡ ಬರ್ತಾನೆ, ನನಗೆ ಮಾತಾಡಿಸ್ಲಿಲ್ಲ ಅಂತ ಹೊಟ್ಟೆ ಉರಿ, ನಮ್ಮ ಅತ್ತೆ ಬಂದೈತೆ, ನಮ್ಮ ಅತ್ತೆ ಮಾತಾಡಿಸ್ಲಿಲ್ಲ ಅಂತ ಸಿಟ್ಟು ಬರುತ್ತೆ. ನನಗೆ ಸಖತ್ತು ಅಂತ ಬೇಜಾರಾದಂಗೆ ಆಗ್ಬಿಡುತ್ತೆ. ನಾವೆಲ್ಲರ ಜೊತೆ ಬೆರ್ತು ನಾವು ಗೌರವಾಗಿದ್ದವರು. ಅದಕ್ಕೆ ನನಗೆ ಗೌರವಾಗಿರೋದಕ್ಕೆ ಇಷ್ಟ. ಅದಕ್ಕೆ ನನಗೆ ಕರಿತೀನಿ, ಬರಲಿಲ್ಲ ಅಂತೇಳಿ ನನಗೆ ಬೇಜಾರಾಗುತ್ತೆ. ಮತ್ತು ಜಗಳ ಮಾಡೋದು ಅದೆಲ್ಲ ಸವಾಸನೆ ಬೇಡ. ಅದಕ್ಕೆ ನಾನು ನಮ್ಮ ಅಕ್ಕವ್ರಿಗೆ 1 2 ದಿನ ಸುಮ್ಮನೆ ನಮ್ಮ ಅಕ್ಕವ್ರಿಗೆ ಹೋಗ್ಬಿಡ್ತೀನಿ. ನಾನು ನಮ್ಮ ಅಕ್ಕವ್ರಿಗೆ ಊರಿಗೆ ಹೋದರೆ 1 2 ದಿವಸ ನಿಮ್ಮದೇಗಿದ್ದು ಬರ್ತೀನಿ. 1 2 ದಿವಸ ನಿಮ್ಮದೇಗಿದ್ದು ಹೋಗುವಂತೆ ಬಾ ಅಂತೇಳಿ ನಮ್ಮ ಅಕ್ಕ ಹೇಳೈತೆ. ಅದಕ್ಕೆ ನಿಮ್ಮದೇಗಿದ್ದು ಬರ್ತೀನಿ. ನನಗೆ ಆಲೆತ್ತಲೇ ಕೆಟ್ಟೋಗೈತೆ ಕಣಕ್ಕ. ಏನೇ ಅಂದರೆ ಯಾರೂ ನೋಡಲ್ಲ, ಯಾರೂ ಆಗಲ್ಲ ಅನ್ನಿಸ್ತೈತೆ ನನಗೆ. ಅವರು ಆಗಲ್ಲ, ಯಾಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ತೀಯಾ? ಅವರು ಆಗಲ್ಲ ಕಣಮ್ಮ. ಬೇಡ ಸ್ನೇಹ, ಬೇಡ, ಸುಮ್ಮನೆ ಯಾಕೆ? ಬೇಡ, ಹೋಗ್ಬೇಡ, ಸುಮ್ಮನಿರು. ಇಲ್ಲ, ನಾನು ಹೋಗ್ತೀನಿ. ನಾನಂತೂ ಇರಲ್ಲ. ನನಗೆ ಸಮಾಧಾನ ಆಗೋವರೆಗೂ ಇದ್ದು ಬರ್ತೀನಿ. ಅವ್ರೇನು ಹಂಗೆ ಅಂಬಲ್ಲ, ಅವ್ರೇನು ಅಂಬಲ್ಲ. ಬಾ ಸ್ನೇಹ, ನೀನು ಸಾಕಾಗೋವರೆಗೂ ಇರ್ಮಂತೆ. ನಾವೇನಾರ ಮಾತಾಡಿದರೆ ಕೇಳಮ್ಮ, ನಿಮ್ಮ ಅಮ್ಮ ಎಂತಾಳೆ ಅಂತ ನಾವು ಅಂಬಲ್ಲ ಕಣಮ್ಮ ಅಂತ ಇದು ಗೊತ್ತೇ ನಮ್ಮ ದೊಡ್ಡಮ್ಮ. ನಮ್ಮ ದೊಡ್ಡಮ್ಮನಿಗೂ ನಮ್ಮ ಅಕ್ಕನಿಗೂ ಎಷ್ಟು ಆಸೆ ಐತೆ ನನ್ನ ಮೇಲೆ, ನಮ್ಮಪ್ಪ ನಮ್ಮಮ್ಮಿಗಿಲ್ಲ. ಹೋಗಂತ ಹೇಳಿಲ್ವ ಇವಾಗ? ನಡಿ ಹಸಿಕೆ, ಬ್ಯಾಗ್ ತಗೊಂಡಿದ್ಯಾ ತಾನೇ? ನಡಿ ಹಸಿಕೆ. ಇಲ್ಲೇನು ಮಾತಾಡ್ತಾ ಇದೀಯಾ? ಸುಮ್ಮನೆ ಮಾತಾಡಬೇಡ, ಹೋಗ್ತಾ ಇರೋ ಅಷ್ಟೇ. ನೀನು ಸುಮ್ಮನೆ ಇಲ್ಲಿ ಮಾತಾಡ್ಕೊಂಡಿಲ್ಲಿ ಮರ್ಯಾದೆ ಸುಮ್ಮನೆ ಹೋಗೋದು ಕಲಿ ಹಸಿಕೆ ಅಷ್ಟೇ. ಹೋಗ್ತೀನಿ ಬಿಡಪ್ಪ, ಹೋಗ್ತೀನಿ ಬಿಡು. ಅದು ಯಾಕಂದ್ರೆ ಹೇಗಾಡ್ತೀಯ ನೋಡಕ್ಕ? ನಮ್ಮ ಅಪ್ಪ ನಮ್ಮಮ್ಮನೇ ನನ್ನ ಮೇಲೆ ಇಷ್ಟೊಂದು ಸಿಟ್ಟು ಮಾಡ್ತಾ ಇದ್ದಾರೆ ಅಂದರೆ ಅವ್ರ ಕಡೆಗಳವ್ರು ಬಿಡ್ತಾರೇನಕ್ಕ ನನಗೆ? ಅವ್ರು ಎಷ್ಟು ಸಿಟ್ಟಾಗಣ, ಅವ್ರು ನನಗೆ ಎಷ್ಟು ಇವಾಗ ನಾನು ತಗ್ಗೋದ್ರೆ ನನಗೆ ಮರ್ಯಾದೆ ಸಿಗಲ್ಲ ಅನ್ನೋದು ಗೊತ್ತು. ಎಲ್ಲರೂ ನನ್ನ ಕೆಟ್ಟವಳು ಅಂತಾರೆ. ಆದರೆ ನಮ್ಮ ಅಪ್ಪ ನಮ್ಮಮ್ಮನೇ ನನಗೆ ಬೆಲೆ ಕೊಡಲಿಲ್ಲ ಅಂತ ಅವ್ರಿಗೆ ಗೊತ್ತಾದರೆ ಅವ್ರು ನನಗೆ ಮರ್ಯಾದೆ ಕೊಡ್ತಾರಾ? ಹೇಳಿ ನೀವೇನೇ ಅಕ್ಕ, ಹೇಳಿ. ಏನು ಹೇಳೋಣಮ್ಮ, ನಾನು ನಿನಗಿನೂ ಅಪ್ಪನಾಗೆ ನಾನು ಜಗಳ ಮಾಡ್ಕೊಂಡು ಎಲ್ಲ ನಾನು ರಾಮಾಯಣ ಮಾಡ್ಕೊಂಡೀನಿ. ಇವತ್ತು ತುಟಿ 2 ಮಾಡ್ದಂಗೆ ತುಟಿಕ್ ಪಿಟಿಕ್ ಒಮ್ಮೆ ಸಸೆರ್ತಾಗ ಹೇಳ್ದಂಗೆ ಕೇಳ್ಕೊಂಡು ಈಕಿರೋದು ಉಣ್ಕೊಂಡು ನಾನು ಏನೇನು ಮಾತಾಡೋಕೆ ಹೋಗಲ್ಲ. ನಾನು ನಿನಗಿನ್ನ ಅಪ್ಪನ ಗಾಡಿ, ನಾನು ಬೋಲು ಬೇಜಾರಾಗಿ ಮನಸ್ಸಿಗೆ ಏತಾಗಿ ಎಲ್ಲರ ಜೊತೆಗೆ ಚೆನ್ನಾಗಿರ್ಬೇಕು ಅಂತ ಎಲ್ಲರ ಜೊತೆಗೆ ಚೆನ್ನಾಗಿದ್ದೀನಿ. ಒಂಥರ ಬೇಜಾರಾಗಿತ್ತು ಮನಸ್ಸಿಗೆ. ಅದಕ್ಕೆ ಇವಾಗ ತುಟಿ 2 ಮಾಡಲ್ಲ. ನನ್ನ ಸಸೆರು 2 ಇದ್ರೂ ಅವ್ರು ಏನು ಮಾಡಿರ್ತಾರೆ ಅದು ನುಂಗ್ತೀನಿ, ಸುಮ್ಮನೆ ಕುಕ್ಕಂತೀನಿ, ನನ್ನ ಕೈಲಾದೊಟ್ಟು ಬದುಕು ಮಾಡ್ತೀನಿ ಅಷ್ಟೇ. ನಾನು ಇನ್ನೇನು ತಲೆ ಕೆಡಿಸ್ಕೊಂಬಲ್ಲ, ಹಂಗೆ ಇದನ್ನ ಅಷ್ಟೇ. ಇವಾಗ ಯಾರು ನನಗೆ ಬೆಲೆ ಕೊಡಲ್ಲ, ಅಪ್ಪ ಅಮ್ಮಯ್ಯ ಯಾರು ನನಗೆ ಬೆಲೆ ಕೊಡಲ್ಲ. ಬೆಲೆ ಕೊಡಲಿಲ್ಲ ಅಂದಮೇಲೆ ನಾನು ಯಾಕೆ ಇಲ್ಲಿ ಇರಲಿ ಹೇಳ್ರಿ ನೀವೇನೆ? ಇವಾಗ ಅವ್ರ ಮುಂದೆನೇ ನಮ್ಮ ಅಮ್ಮಯ್ಯ ಹೆಂಗೆ ಬೈತು ನನಗೆ. ಅವಶ್ಯತ ನನಗೆ ಹೊಡೆದ್ಲಲ್ಲ 1 2 ಏಟು. ಅವ ನಮ್ಮ ಅಮ್ಮನೇ ಸುಮ್ಮನಿತ್ತು ಅಂದಮೇಲೆ ಒಂದು ಮಾತು ಯಾಕೆ ಓದಿತೀಯ ನನ್ನ ಮಗಳನ್ನ ಹಿಂಗೆ ಹಿಂಗೆ ಅಂತೇಳಿ ಒಂದು ಮಾತಾಡಲಿಲ್ವಲ್ಲ. ಇರಲಿ, 1000 ಇರಲಿ, ನಾನು ಅಂಥವಳೆ ಆಗಿರ್ಬೋದು. ಆದರೆ 3ನೆಯವ್ರ ಮುಂದೆ ನಮ್ಮಮ್ಮ ಬಿಟ್ಕೊಡ್ಬಾರ್ದಾಗಿತ್ತು ನನಗೆ ಅದಕ್ಕೆ ಬೇಜಾರಾಗೈತೆ. ನಾನು ಬಿಟ್ಕೊಡ್ತಲ್ಲ, ಅವ್ರು 4 ಜನದ ಮುಂದೆ ನನಗೆ ಎಷ್ಟು ಅವಮರ್ಯಾದೆ ಮಾಡ್ತಾ ನಮ್ಮಮ್ಮ.
ಬಿಟ್ಕೊಟ್ರೆ ಅವ್ರು ನನಗೆ ನಾಳೆ ಹೊತ್ನಾಗ ಇವಾಗ ಏನಾದರೂ ತಗ್ಗಿ ಅವ್ರ ಹತ್ರ ಹೋಗಿ ನಾನು ಚೆನ್ನಾಗಿರ್ತೀನಿ ಅಂದ್ರೂ ಅವ್ರು ನನಗೆ ಬೆಲೆ ಕೊಡ್ತಾರಾ? ಇಲ್ಲ, ಖಂಡಿತ ಕೊಡೋದಿಲ್ಲ. ತಂದೆ ತಾಯಿ ನಿಮ್ಮ ಅಪ್ಪ ನಿಮ್ಮ ಅಮ್ಮನೇ ನಿನಗೆ ಬೆಲೆ ಕೊಡಲ್ಲ, ನಾನು ಬೆಲೆ ಕೊಡ್ತೀವ ಅಂತಾರೆ. ಹಂಗೆ ಅನ್ನಿಸ್ಕೊಂಡು ನನಗೆ ಹೋಗೋದಕ್ಕೆ ಇಷ್ಟ ಇಲ್ಲ. ಅದಕ್ಕೇ ಇಲ್ಲೇನೆ ಇದ್ರ ಬದ್ರಿಗೆ ಇದೇ ಊರಾಗಿದ್ದ ಮೇಲೆ ಮಕ್ಕ ನೋಡಬೇಕು, ಸುಮ್ಮನೆ ಯಾಕೆ ಜಗಳ ಅಂತೇಳಿ ನನ್ನ ಮಕ್ಕರೂರಿಗೆ ಶೋಭಕ್ಕರೂರಿಗೆ ಹೊರಟಿದ್ದೀನಿ. ಅದಕ್ಕೆ ಹೋಗಿ ಒಂದೆರಡು ದಿವಸ ಇದ್ದು ಬರ್ತೀನಿ. ಫೋನ್ ಮಾಡಿದ್ದೆ, ಬಾರಮ್ಮ ಅಂತೇಳಿ ಹೇಳವ್ರು. ನೀನು ಸಾಕಾಗತ್ತಕ್ಕೆ ಇದ್ದೋಗ್ಮಂತ ಬಾ ಅಂತ ಹೇಳವ್ರೆ. ಭಾಳ ಚೆನ್ನಾಗಿ ನೋಡ್ಕೊಂತಾರೆ. ಸುಮ್ಮನೆ ಊರಿಗೆ ಹೋಗ್ತೀನಿ. ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.